ಪ್ರಥಮ ಪಿಯುಸಿ ಕನ್ನಡ ಕಾವ್ಯಭಾಗ 1 ದುರ್ಯೋಧನ ವಿಲಾಪ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಗಾಂಡೀವಿಯಲ್ತು ಪಿನಾಕಪಾಣಿಯು ನೆರಿ ಎನ್. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನೊಡನೆ ಎಣಗಳ ರಾಶಿಯನ್ನು ಏರಿ ಬರುತ್ತಿರುವ ದುರ್ಯೋಧನನು ಬಾಣಗಳ ಹೊಡೆತದಿಂದ ನುಜ್ಜುಗುಜ್ಜಾಗಿ ಬಿದ್ದಿರುವ ದ್ರೋಣರನ್ನು ನೋಡಿ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ದ್ರೋಣರ ಶವವನ್ನು ಕಂಡ ದುರ್ಯೋಧನನು ಇಂಥ ಸಾವು ಏಕೆ ಸಂಭವಿಸಿತು ಎಂದು ಚಿಂತಿಸುತ್ತಾ ನಿಮ್ಮ ಧನುರ್ವಿದ್ಯ ಕೌಶಲದ ಎದುರು ಗಾಂಡೀವಿಯಾದ ಅರ್ಜುನನೇ ಅಲ್ಲ ಸ್ವತಃ ಪಿನಾಕಪಾಣಿಯಾದ ಪ್ರಸಯ ರುದ್ರನೇ ಎದುರಾದರೂ ನಿಮ್ಮೊಡನೆ ಹೋರಾಡಿ ಗೆಲ್ಲುವುದು ಅಸಾಧ್ಯವೆಂದು ತಿಳಿಯದೆ ಎಂದು ದುಃಖಿಸುತ್ತಾನೆ. ಇಲ್ಲಿ ದ್ರೋಣರ ಸಾವು ಅವರು ಸೋತು ಸತ್ತಿರುವುದಲ್ಲ, ಅದು ತನ್ನ ಕರ್ಮದ ಫಲವೇ ಇರಬೇಕೆಂಬುದು ದುರ್ಯೋಧನನ ನಂಬಿಕೆ. ವಾಕ್ಯ 2 ನಿನ್ನೊಳಗೆ ದೊರೆಗೆ ಗಂಡುರು ಮೊಳರೆ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ಅಭಿಮನ್ಯುವನ್ನು ಕಂಡು ದುರ್ಯೋಧನನು ಹೇಳುವ ಮಾತು. ಸ್ವಾರಸ್ಯ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಅವರನ್ನು ಕಂಡು ದುಃಖಿಸುತ್ತಾ ಮುಂದುವರೆದು ಬರುತ್ತಾ ಅಭಿಮನ್ಯುವನ್ನು ನೋಡಿ ಎದುರು ಪಕ್ಷದ ಅರ್ಜುನನ ಮಗನಾಗಿದ್ದರೂ ಅವನ ಪರಾಕ್ರಮವನ್ನು ಮೆಚ್ಚಿ ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಅರಿತು ಬೇರೆಯವರು ಭೇದಿಸಲು ಅಸಾಧ್ಯವಾಗಿದ್ದಾಗ ಅಭಿಮನ್ಯು ನೀನು ಒಕ್ಕು ವೈರಿ ರಾಜರನ್ನು ಎದುರಿಸಿ ಹೋರಾಡಿದೆ, ನಿನ್ನ ಪರಾಕ್ರಮಕ್ಕೆ ಸರಿಸಮನಾದವರು ಯಾರು ಇದ್ದಾರೆ ಎಂದು ಹೊಗಳುತ್ತಾನೆ. ಹೀಗೆ ದುರ್ಯೋಧನ ವೀರ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ಮೆಚ್ಚಿ ಹೊಗಳುತ್ತಾನೆ. ವಾಕ್ಯ 3 ನಿಮ್ ಕ್ರಮ ವಿಪವ್ಯಯಂ ಮಾಡುವುದೇ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ತನ್ನ ಮಗ ಲಕ್ಷ್ಮಣ ಕುಮಾರನನ್ನು ಕಂಡು ದುರ್ಯೋಧನ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಮುಂದೆ ಬರುತ್ತಿರುವಾಗ ದುರ್ಯೋಧನನಿಗೆ ತನ್ನ ಮಗ ಲಕ್ಷ್ಮಣ ಕುಮಾರನ ನೆನಪಾಗುತ್ತದೆ. ಅಲ್ಲಿಯ ಸಮೀಪದಲ್ಲಿ ಬಿದ್ದಿರುವ ತನ್ನ ಮಗ ಲಕ್ಷ್ಮಣ ಕುಮಾರನನ್ನು ಕಂಡ ದುರ್ಯೋಧನ ತಂದೆಯ ಸಾವಿನ ನಂತರ ಮಗನು ತಂದೆಗೆ ದರ್ಪಣ ಕೊಡುವುದು ಕ್ರಮ, ಆದರೆ ಈಗ ಮಗನಾದ ನಿನಗೆ ತಂದೆಯಾದ ನಾನು ದರ್ಪಣ ಕೊಡುವಂತಾಯಿತಲ್ಲ, ನೀನು ಪದ್ಧತಿ ತಪ್ಪುವಂತೆ ಮಾಡಿಬಿಟ್ಟಿಯಲ್ಲ ಕುಮಾರ ಎಂದು ದುಃಖಿಸುತ್ತಾನೆ. ಇಲ್ಲಿ ಮಗನನ್ನು ಕಳೆದುಕೊಂಡ ತಂದೆಯ ದುಃಖವನ್ನು ನೋಡಬಹುದು. ವಾಕ್ಯ 4 ಜನನಿ ಸ್ತನ್ಯ ಮನುಂಡೆ ನಂ ಬಳಿಕೆ ನೀಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಮನಿಂದ ಹತನಾಗಿ ಸತ್ತು ಬಿದ್ದಿರುವ ತನ್ನ ತಮ್ಮನಾದ ದುಶ್ಯಾಸನನನ್ನು ಕಂಡು ದುರ್ಯೋಧನ ದುಃಖಿಸುತ್ತಾ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ಯುದ್ಧ ಭೂಮಿಯಲ್ಲಿ ತನ್ನವರನ್ನು ಕಳೆದುಕೊಂಡು ದುಃಖಿಸುತ್ತಾ ಬರುತ್ತಿರುವ ದುರ್ಯೋಧನನು ಭೀಮನ ಗದ ಪ್ರಹಾರದಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತನ್ನ ತಮ್ಮ ದುಶ್ಯಾಸನನನ್ನು ನೋಡಿ ತಾಯಿಯ ಎದೆಹಾಲು ಸೇವಿಸುವುದರಲ್ಲಿ ಸೋಮಾಮೃತ ಸೇವಿಸುವುದರಲ್ಲಿ ಎಲ್ಲದರಲ್ಲಿಯೂ ಹಿರಿಯನಾದ ನಾನೇ ಮುಂದಿದ್ದೆ, ನೀನು ಬಾಲ್ಯದಿಂದ ಎಂದಿಗೂ ಕ್ರಮ ತಪ್ಪಿದ್ದುದೇ ಇಲ್ಲ, ಆದರೆ ಯುದ್ಧದಲ್ಲಿ ಮಾತ್ರ ನೀನು ಸರದಿಯನ್ನು ಮೀರಿ ನನ್ನನ್ನು ಹಿಂದಿಕ್ಕಿ ನೀನು ಮುಂದೆ ಹೋಗಿ ಮರಣವನ್ನು ಹೊಂದಿದೆಯಲ್ಲ ಎಂದು ಪ್ರಲಾಪಿಸುತ್ತಾನೆ. ವಾಕ್ಯ 5 ಈಗಲ್ ನೀನು ಮಾ ಗಲ್ ದೇತ್ತ ಹೋದೆ ಯಂಗ್ ಗದಿ ಪದೀಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಆಪ್ತ ಮಿತ್ರನಾದ ಕರ್ಣನ ಶವವನ್ನು ಕಂಡು ಅದರ ಮುಂದೆ ದುಃಖಿಸುತ್ತಾ ದುರ್ಯೋಧನ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಲಾರದೆ ದುರ್ಯೋಧನನು ಮುಂದೆ ಬರುತ್ತಾ ಕರ್ಣನ ಶವವನ್ನು ನೋಡುತ್ತಾನೆ. ಅದರ ಮುಂದೆ ಕುಸಿದು ನಾನು ದುಶ್ಯಾಸನ ಹಾಗೂ ನೀನು ಮೂವರೇ ಯಾವಾಗಲೂ ಒಂದಾಗಿ ಇರುತ್ತಿದ್ದೆವು, ಆತನು ತೀರಿಕೊಂಡ ನಂತರ ನೀನು ನಾನು ಇಬ್ಬರೇ ಆದೆವು, ಈಗ ನೀನು ಸಹ ನನ್ನನ್ನು ಬಿಟ್ಟು ಹೋದೆ ಹಾಗೂ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಎಂದು ರೋಧಿಸುತ್ತಾನೆ. ಕರ್ಣ
ಸಾವನ್ನು ನಂಬಲು ಸಾಧ್ಯವಾಗದ ಸ್ಥಿತಿಯಲ್ಲಿ ದುರ್ಯೋಧನ ಇರುವುದನ್ನು ಇಲ್ಲಿ ನೋಡಬಹುದು. ವಾಕ್ಯ 6 ಅನಾರೇವಂ ತೃತೀಯ ರೇವಳ್. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಆಪ್ತ ಮಿತ್ರನಾದ ಕರ್ಣನ ಶವವನ್ನು ಕಂಡು ಅದರ ಮುಂದೆ ದುಃಖಿಸುವ ಅವನ ಜನ್ಮ ರಹಸ್ಯವನ್ನು ಕುರಿತು ದುರ್ಯೋಧನ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಲಾರದೆ ದುರ್ಯೋಧನನು ಮುಂದೆ ಬರುತ್ತಾ ಕರ್ಣನ ಶವವನ್ನು ನೋಡಿ ಅದರ ಮುಂದೆ ಕುಸಿದು ರೋಧಿಸುತ್ತಾ ಕರ್ಣನ ಜನ್ಮ ರಹಸ್ಯವನ್ನು ಕುರಿತು ಹೇಳುತ್ತಾನೆ. ಕರ್ಣ ನೀನು ಯಾರು, ಯಾರ ಮಗನೆಂಬುದನ್ನು ನಾನು ಅರಿತಿರುವೆ. ನಿನ್ನ ತಾಯಿ ಕುಂತಿ ಮತ್ತು ತಂದೆಯಾದ ಸೂರ್ಯದೇವನಿಗೆ ತಿಳಿದಿದೆ. ರಾಕ್ಷಸರ ಶತ್ರುವಾದ ಕೃಷ್ಣನಿಗೆ ತಿಳಿದಿದೆ. ಕೊನೆಗೆ ದಿವ್ಯಜ್ಞಾನಿಯಾದ ಸಹದೇವನಿಗೆ ಗೊತ್ತಿದೆ. ನಮ್ಮನ್ನು ಬಿಟ್ಟು ಯಾರಿಗೂ ನಿನ್ನ ಜನ್ಮ ರಹಸ್ಯ ತಿಳಿದಿಲ್ಲ ಎಂದು ದುರ್ಯೋಧನ ರೋಧಿಸುತ್ತಾನೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1 ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು. ಉತ್ತರ ಕುರುಪತಿ ರಣರಂಗದಲ್ಲಿ ಊದಿಕೊಂಡ ಹೆಣಗಳನ್ನು ಮೆಟ್ಟಿ ನಡೆದನು. ಪ್ರಶ್ನೆ 2 ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು. ಉತ್ತರ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜಯನ ನೆರವನ್ನು ಅವಲಂಬಿಸಿದನು. ಪ್ರಶ್ನೆ 3 ಪಿನಾಕಪಾಣಿ ಎಂದರೆ ಯಾರು. ಉತ್ತರ ಪಿನಾಕಪಾಣಿ ಎಂದರೆ ಶಿವ. ಪ್ರಶ್ನೆ 4 ಚಕ್ರವ್ಯೂಹವನ್ನು ರಚಿಸಿದವರು ಯಾರು. ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯ. ಪ್ರಶ್ನೆ 5 ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು. ಉತ್ತರ ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕು. ಪ್ರಶ್ನೆ 6 ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ. ಉತ್ತರ ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ. ಪ್ರಶ್ನೆ 7 ಅಂಗಾಧಿಪತಿ ಯಾರು. ಉತ್ತರ ಅಂಗಾಧಿಪತಿ ಕರ್ಣ. ಪ್ರಶ್ನೆ 8 ಹರಿಯು ಕರ್ಣನಿಂದ ಬೇಡಿದೇನು. ಉತ್ತರ ಹರಿಯು ಕರ್ಣನಿಂದ ಕವಚ ಬೇಡಿದನು. ಮುಖ್ಯ ಪ್ರಶ್ನೆ 3 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರಹ ಯಾವ ರೀತಿ ಕಾಣುತ್ತಿತ್ತು. ಉತ್ತರ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರಹ ಅರ್ಧ ಮುಚ್ಚಿದ ಕಣ್ಣು, ಯುದ್ಧದ ಉತ್ಸಾಹದಿಂದ ಅರಳಿದ ಮುಖ, ಶತ್ರುಗಳ ಬಾಣದ ಹೊಡೆತದಿಂದ ಜರ್ಜರಿತವಾದ ದೇಹ, ಬಿಸಿ ರಕ್ತದ ಸಮುದ್ರದಲ್ಲಿ ಅದ್ದು ಬಿದ್ದಂತೆ ಕಾಣುತ್ತಿತ್ತು. ಮುಖ್ಯ ಪ್ರಶ್ನೆ 2 ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ. ಉತ್ತರ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಮಗನು ತಂದೆಗೆ ಎಳ್ಳು ನೀರು ಬಿಡುವುದು ಅಂದರೆ ದರ್ಪಣ ಕೊಡುವುದು ಲೋಕರೂಢಿ. ಆದರೆ ಈಗ ಅದಕ್ಕೆ ವಿರುದ್ಧವಾಗಿ ನಾನು ನಿನಗೆ ದರ್ಪಣ ಕೊಡುವಂತಾಯಿತಲ್ಲ. ನೀನು ಈ ರೀತಿ ಕ್ರಮವನ್ನು ತಪ್ಪಿಸಬಹುದೇ ಎಂದು ಮಗನ ಶವವನ್ನು ಕಂಡು ವ್ಯಥೆಪಡುತ್ತಾನೆ. ಪ್ರಶ್ನೆ 3 ದುಶ್ಯಾಸನನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು. ಉತ್ತರ ದುಶ್ಯಾಸನನು ದುರ್ಯೋಧನನು ಕುಡಿದ ನಂತರ ತಾಯಿಯ ಎದೆ ಹಾಲು ಸೋಮರಸವನ್ನು ಕುಡಿದನು. ಉತ್ತಮವಾದ ಭೋಜನವನ್ನು ದುರ್ಯೋಧನನ ನಂತರ ಸೇವಿಸಿದನು. ಆತ ಚಿಕ್ಕಂದಿನಿಂದಲೂ ಎಲ್ಲಿಯೂ ಅಣ್ಣನಾದ ದುರ್ಯೋಧನನನ್ನು ಮೀರಿ ಹೋಗಲಿಲ್ಲ. ಎಂದಿಗೂ ವಿನಯವನ್ನು ಉಲ್ಲಂಘನೆ ಮಾಡಲಿಲ್ಲ. ಇದು ದುಶ್ಯಾಸನನು ಅಣ್ಣನಾದ ದುರ್ಯೋಧನನಿಗೆ ತೋರಿದ ವಿನಯಶೀಲತೆ. ಪ್ರಶ್ನೆ 4 ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು. ಉತ್ತರ ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನ, ಕರ್ಣನ ತಾಯಿ ಕುಂತಿ, ತಂದೆ ಸೂರ್ಯದೇವ, ದಾನವರಿಪು ಕೃಷ್ಣ ಮತ್ತು ದಿವ್ಯಜ್ಞಾನಿಯಾದ ಸಹದೇವರು ಅರಿತಿದ್ದರು. ಪ್ರಶ್ನೆ 5 ದುರ್ಯೋಧನನು ಕರ್ಣನ ದಾನ ಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ. ಉತ್ತರ ಹರಿ ಬಂದು ಬೇಡಿದಾಗ ಕವಚನವನ್ನು ನೀನು ಕತ್ತರಿಸಿಕೊಟ್ಟೆ. ಕುಂತಿ ಬಂದು ಕೇಳಿದಾಗ ದಿವ್ಯಾಸ್ತ್ರಗಳನ್ನು ಅಂಜದೆ ಕೊಟ್ಟೆ. ನಿನಗೆ ಸರಿಸಮಾನರಾಗಿರುವ ವೀರರು ಸೂರತ್ವದಲ್ಲಾಗಲಿ ದಾನ ಮಾಡುವುದರಲ್ಲಾಗಲಿ ಯಾರೂ ಇಲ್ಲ ಎಂದು ದುರ್ಯೋಧನ ಕರ್ಣ ದಾನ ಗುಣಗಳನ್ನು ಪ್ರಶಂಸಿಸುತ್ತಾನೆ. ಮುಖ್ಯ ಪ್ರಶ್ನೆ 4 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ. ಉತ್ತರ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲೆಂದರಲ್ಲಿ ಆಯುಧಗಳು ಮುರಿದು ತುಂಡಾಗಿ ಬಿದ್ದಿದ್ದವು. ಸತ್ತ ದೇಹಗಳಿಂದ ರಕ್ತವನ್ನು ಭೂಮಿಯು ಕುಡಿಯಲಾಗದೆ ಸಮುದ್ರದಂತೆ ಯುದ್ಧ ಭೂಮಿಯಲ್ಲೆಲ್ಲ ರಕ್ತವೇ ವ್ಯಾಪಿಸಿಕೊಂಡಿತ್ತು. ಎಲ್ಲಿ ನೋಡಿದರಲ್ಲಿ ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಈ ನಡುವೆ ಯುದ್ಧ ಭೂಮಿಯಲ್ಲಿ ನಡೆದು ಬರುತ್ತಿರುವ ದುರ್ಯೋಧನನ ಕಾಲಿಗೆ ಆಯುಧಗಳು ಚುಚ್ಚಲು, ರಕ್ತವು ತಾಗಲು ಕಾಲಿಡಲು ಜಾಗವಾಗದೆ ದುರ್ಯೋಧನ ಅಲ್ಲೇ ಬಿದ್ದಿದ್ದ ದೊಡ್ಡ ದೊಡ್ಡ ಗಾತ್ರದ ಹೆಣಗಳನ್ನು ತುಳಿದುಕೊಂಡು ಮುಂದುವರೆದನು.
ಹಾಗೆ ಮುಂದುವರಿಯುತ್ತಾ ಹೋದಂತೆ ಯುದ್ಧ ಭೂಮಿಯಲ್ಲಿ ಭಾಗವಹಿಸಿ ಸತ್ತು ಬಿದ್ದಿದ್ದ ಆನೆಗಳು ನೋಡಲು ದೊಡ್ಡ ಬೆಟ್ಟದಂತೆ ಕಾಣುತ್ತಿತ್ತು. ಹೀಗೆ ಬೆಟ್ಟದಂತೆ ಬಿದ್ದಿರುವ ಆನೆಗಳನ್ನು ತುಳಿಯುತ್ತಾ ರಕ್ತದ ನದಿಯನ್ನು ದಾಟುತ್ತಾ ಆನೆಗಳ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಯಲ್ಲಿ ಸಿಲುಕಿಕೊಳ್ಳುತ್ತಾ ಅವುಗಳನ್ನು ಲೆಕ್ಕಿಸದೆ ಸಂಜಯನ ಹೆಗಲನ್ನು ಅವಲಂಬಿಸಿ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡೆಯುತ್ತಾನೆ. ಪ್ರಶ್ನೆ 2. ದ್ರೋಣ ತಲೆಬರಹವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಉತ್ತರ: ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನನ್ನು ಆಶ್ರಯಿಸಿ ಬರುತ್ತಿರುವ ದುರ್ಯೋಧನನು ಮೊದಲಿಗೆ ಶತ್ರುಗಳ ಬಾಣಗಳ ಪ್ರಹಾರದಿಂದ ಜರ್ಜರಿತನಾಗಿರುವ ದ್ರೋಣರ ಶವವನ್ನು ಕಾಣುತ್ತಾನೆ. ಈ ರೀತಿ ಕಂಡ ದ್ರೋಣರ ಶವದ ಮುಂದೆ ಕುಸಿದು ಹುಟ್ಟಿನಿಂದಲೇ ದುಷ್ಟನಾದ ದುಷ್ಟದುಮ್ಯಾನನು ದ್ರೋಣರಾದ ನಿಮ್ಮ ತಲೆಯ ಕೂದಲನ್ನು ಹಿಡಿದು ತಲೆಯನ್ನು ಕತ್ತರಿಸಿದನು. ನಿಮ್ಮ ಬಿಲ್ವಿದ್ಯೆ ಪ್ರಾವೀಣ್ಯದ ಮುಂದೆ ಅರ್ಜುನನೇ ಅಲ್ಲ, ಪಿನಾಕಪಾಣಿಯಾದ ಶಿವನೇ ಬಂದರೂ ಗೆಲ್ಲುವುದು ಸಾಧ್ಯವಿಲ್ಲ. ನಿಮ್ಮ ಈ ಮರಣ ನೀವು ಆಲಕ್ಷಿಸಿದ ಪರಿಣಾಮದಿಂದ ಆಗಿರುವುದಲ್ಲ, ಅದು ನನ್ನ ಕರ್ಮದ ಫಲ. ನನ್ನಿಂದಾಗಿ ನಿಮಗೆ ಇಂತಹ ಮರಣ ಬಂದಿತು ಎಂದು ದುಃಖಿಸುತ್ತಾನೆ. ಪ್ರಶ್ನೆ 3. ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಉತ್ತರ: ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರೆಮುಚ್ಚಿದ ಕಣ್ಣು, ಯುದ್ಧದ ಉತ್ಸಾಹದಿಂದ ಅರಳಿದ ಮುಖ, ಕತ್ತರಿಸಿದ ಕೈಗಳು, ಬಾಣಗಳ ಪ್ರಹಾರದಿಂದ ಜರ್ಜರಿತವಾಗಿ ಔಡುಗಚ್ಚಿ ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವನ್ನು ಕಂಡ ದುರ್ಯೋಧನನು ತನ್ನ ವೈರಿಯ ಮಗ ಎನ್ನುವುದನ್ನು ನಿರ್ಲಕ್ಷಿಸಿ ಗುರುಗಳಾದ ದ್ರೋಣರು ರಚಿಸಿದಂತ ಚಕ್ರವ್ಯೂಹವನ್ನು ಇತರರಿಗೆ ಪ್ರವೇಶಿಸಲು ಸಾಧ್ಯವಾಗದೇ ಇದ್ದಾಗ ನೀನು ಅದನ್ನು ಭೇದಿಸಿ ಒಳಹೊಕ್ಕು ವೈರಿ ರಾಜರನ್ನು ನಿನ್ನ ಪರಾಕ್ರಮದಿಂದ ಸದೆಬಡೆದ ಅರ್ಜುನನ ಮಗನಾದ ಅಭಿಮನ್ಯು ನಿನ್ನ ಪರಾಕ್ರಮಕ್ಕೆ ಸರಿಸಮರಾದ ಪುರುಷರಿರುವರೇ? ಅಸಾಮಾನ್ಯ ಬಲದಿಂದ ಕೂಡಿದ ನಿನ್ನ ಪರಾಕ್ರಮ ಬೇರೆ ಯಾರಿಂದಲೂ ನೋಡಲು ಸಾಧ್ಯವೇ? ನಿನ್ನ ಪರಾಕ್ರಮ ಒಂದಂಶವು ನನಗೆ ಸಾಧ್ಯವಾಗಲಿ, ನಿನ್ನಂತ ವೀರ ಮರಣ ನನಗೂ ದೊರೆಯಲಿ ಎಂದು ಹೊಗಳುತ್ತಾನೆ. ಪ್ರಶ್ನೆ 4. ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳ್ಯಾವುವು? ಉತ್ತರ: ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಮಸೇನನ ಗದಾ ಪ್ರಹಾರದಿಂದ ರಕ್ತ ಪ್ರವಾಹದಲ್ಲಿ ಸಿಲುಕಿ ಬಿದ್ದಿದ್ದ ತನ್ನ ತಮ್ಮನಾದ ದುಶ್ಯಾಸನನ ಶವವನ್ನು ಕಂಡ ದುರ್ಯೋಧನನು, ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ನಿನ್ನನ್ನು ಕೊಂದವನನ್ನು ಬಡೆದು ಕೊಲ್ಲದೆ ನಾನು ಇನ್ನೂ ಬಿಟ್ಟಿದ್ದೇನೆ, ನಾನು ನಿನ್ನ ಪ್ರೀತಿಗೆ ಅರ್ಹನಲ್ಲ. ನೀನು ನನ್ನಲ್ಲಿ ಎಷ್ಟೊಂದು ಪ್ರೀತಿಯನ್ನು, ಸಜ್ಜನಿಕೆಯನ್ನು, ಗೌರವವನ್ನು ಇಟ್ಟಿದ್ದೆ, ನಾನು ಅದಕ್ಕೆ ತೋರಿಸಿದ ಪ್ರೀತಿ ಇದೆಯಾ? ತಾಯಿ ಎದೆ ಹಾಲನ್ನು ಮೊದಲು ನಾನು ಕುಡಿದ ಅನಂತರ ನೀನು ಕುಡಿದೆ, ಸೋಮಾಮೃತವನ್ನು ನಾನು ಮೊದಲು ಕುಡಿದ ಅನಂತರ ಕುಡಿದೆ, ದಿವ್ಯ ಭೋಜನವನ್ನು ಮೊದಲು ನಾನು ಸೇವಿಸಿದ ಅನಂತರ ನೀನು ಸೇವಿಸಿದೆ. ಬಾಲ್ಯದಿಂದ ಎಲ್ಲೂ ನೀನು ಸರದಿಯನ್ನು ತಪ್ಪಿ ನಡೆದವನಲ್ಲ, ನನ್ನನ್ನು ಮೀರಿ ಹೋದವನಲ್ಲ. ಆದರೆ ಇಂದು ಮರಣದಲ್ಲಿ ನನ್ನನ್ನು ಹಿಂದಕ್ಕೆ ಬಿಟ್ಟು ನೀನು ಮುಂದೆ ಹೋಗಿ ಕ್ರಮವನ್ನು ತಪ್ಪಿದೆಯಲ್ಲ, ಅಯ್ಯೋ ಮಗನೇ ದುಶ್ಯಾಸನ ಎಂದು ರೋಧಿಸುತ್ತಾನೆ. ಪ್ರಶ್ನೆ 5. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಉತ್ತರ: ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದುಶ್ಯಾಸನನ ಶವವನ್ನು ನೋಡಿ ಮುಂದುವರೆದ ದುರ್ಯೋಧನ ತನ್ನ ಆಪ್ತ ಗೆಳೆಯನಾದ ಕರ್ಣನ ಶವವನ್ನು ಕಂಡು, ದುಶ್ಯಾಸನ, ನಾನು ನೀನು ಮೂವರು ಸದಾ ಒಟ್ಟಿಗೆ ಇರುತ್ತಿದ್ದೆವು. ಈಗ ದುಶ್ಯಾಸನನ ಮರಣದ ನಂತರ ನಾನು ನೀನು ಇಬ್ಬರೇ. ಈಗ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ? ನಿನ್ನ ಗೆಳೆಯನಾದ ನಾನು ಬಂದಿದ್ದರೂ ನೋಡದೆ, ಮಾತನಾಡದೆ, ಅಪ್ಪಿಕೊಳ್ಳದೆ, ಜಿಯ ಒಡೆಯ ಎನ್ನಪ್ಪಣೆ ಎಂದು ಕೇಳದೆ ಯಾಕೆ ಇನ್ನೂ ಮಲಗಿರುವೆ? ಕರ್ಣ, ನೀನು ಇರುವ ಜಾಗದಲ್ಲಿ ಸುಳ್ಳು, ಅತಿಯಾಸೆ, ಭಯ ಯಾವುದಕ್ಕೂ ಅವಕಾಶವಿಲ್ಲ. ಸತ್ಯ, ತ್ಯಾಗ, ಪರಾಕ್ರಮ ಇವುಗಳಿಗೆಲ್ಲ ಕರ್ಣ ನೀನೇ ಮೊದಲನೆಯವನಾದೆ. ಇಂದ್ರನು ಬಂದು ನಿನ್ನ ಕವಚವನ್ನು ಬೇಡಿದರೆ ಕವಚವನ್ನು ಕೊಟ್ಟೆ. ನಿನ್ನ ತಾಯಿಯಾದ ಕುಂತಿಯು ದಿವ್ಯಾಸ್ತ್ರವನ್ನು ಬೇಡಿದಾಗ ಅಳುಕದೆ ಅಂಜದೆ ನೀಡಿದೆ. ನಿನ್ನಂತೆ ನಿನಗೆ ಸಮಾನರಾದ ದಾನಶೂರರು ಹಾಗೂ ಪರಾಕ್ರಮಿಗಳು ಯಾರೂ ಇರಲು ಸಾಧ್ಯವಿಲ್ಲ ಎಂದು ಕೊಂಡಾಡುತ್ತಾನೆ.